ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಾರ್. ಸ್ನೇಹಿತರೆ, ಸಾಕಷ್ಟು ಎಪಿಸೋಡ್ಗಳಲ್ಲಿ ನಮ್ಮ ಮನೆಯಲ್ಲೇ ಇರ್ತಕ್ಕಂತಹ ಒಂದು ವಸ್ತುಗಳನ್ನ ತಗೊಂಡು ಒಂದು ಒಳ್ಳೊಳ್ಳೆ ಆರ್ಥಿಕವಾಗಿರಬಹುದು, ಆರೋಗ್ಯ ಸಮಸ್ಯೆ ಆಗಿರಬಹುದು, ₹1 ಖರ್ಚಿಲ್ಲದೆ ಇರೋ ಥರ ನಾನು ಮನೆಯಲ್ಲೇ ಇರ್ತಕ್ಕಂತಹ ರೆಮಿಡೀಸ್ ಎಪಿಸೋಡ್ಗಳನ್ನ ಸಾಕಷ್ಟು ಮಾಡಿದ್ದೀನಿ. ಸೊ ತುಂಬ ಜನ ಕೇಳ್ತಾ ಇರ್ತಾರೆ, ಸೊ ಯಾವ ಕುಬೇರ ದೀಪದ ಬಗ್ಗೆ ತಿಳಿಸ್ಕೊಡಿ, ಉಪ್ಪಿನ ದೀಪದ ಬಗ್ಗೆ ತಿಳಿಸ್ಕೊಡಿ, ಮತ್ತು ಈ ಕಾಮಾಕ್ಷಿ ದೀಪದ ಬಗ್ಗೆ ತಿಳಿಸ್ಕೊಡಿ ಅಂತ ಎಲ್ಲ. ಸ್ವಲ್ಪ ನಾನು ಕೂಡ ಬ್ಯುಸಿ ಇದ್ದೀನಿ, ಹಾಗಾಗಿ ಒಂದೊಂದೇ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಈ ಕಾಮಾಕ್ಷಿ ದೀಪ ಅಂತ ಬಂದರೆ ಮನೆಯಲ್ಲಿ ಆ ಒಂದು ಕಾಮಾಕ್ಷಿ ದೀಪನ ಒಂದೇ ಇಡಬೇಕು, ಅಥವಾ ಕಾಮಾಕ್ಷಿ ದೀಪದಲ್ಲಿ ಅದನ್ನು ತೋರಿಸಿನೇ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಏನಾದರೂ ಅದು ತರಕ್ನಾಗಿ ಏನಾದರೂ ನೀಟಾಗಿಲ್ಲ ಅಂತ ಅಂದರೆ ಅದನ್ನು ವಾಪಸ್ ಬಿಟ್ಟು ಬೇರೆದನ್ನು ತಗೊಳ್ಳಿಬೇಕಾದ್ರೆ. ಸೊ ಹಾಗಾಗಿ ನಾವು ಮನೆಯಲ್ಲಿ 3 ದೀಪ, ನಾವು ಕಂಬಗಳಿರುತ್ತಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಹಾಗಾಗಿ ಕಾಮಾಕ್ಷಿ ದೀಪ ಆಗಿರ್ಬೋದು, ಕುಬೇರ ದೀಪ ಆಗಿರ್ಬೋದು, ಉಪ್ಪಿನ ದೀಪ ಆಗಿರ್ಬೋದು, ಸಾಕಷ್ಟು ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ದೀಪವನ್ನು ಇಡಬೇಕು ಆ್ಯಂಡ್ ಆ ದೀಪಕ್ಕೆ ಯಾವ ಆಯಿಲ್ನ ಹಚ್ಚಬಾರ್ದು ಮತ್ತು ಹಚ್ಚಬೇಕು ಅನ್ನೋದ್ರ ಬಗ್ಗೆ ತಿಳಿತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಸುಮ್ಮನೆ ನಾನಾ ರೀತಿ ಕ್ವಶನ್ಸ್ನ ಕಮೆಂಟ್ ಮಾಡಬೇಡಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ನಾವು ಮನೆಯಲ್ಲಿ ಒಂದು ಹಣದ ಸಂಪತ್ತಿಗಾಗಿರ್ಬೋದು, ಸುಖ ಶಾಂತಿ ನೆಮ್ಮದಿಗಾಗಿರ್ಬೋದು, ಐಶ್ವರ್ಯಕ್ಕಾಗಿರ್ಬೋದು, ಸಾಕಷ್ಟು ಕೆಲವರು ಹೇಳ್ತಾ ಇರ್ತಾರೆ ನಾವು ಎಷ್ಟೇ ಡೈಲಿ ದೀಪ ಹಚ್ತಾ ಇರ್ತೀವಿ, ನಮ್ಮ ಕಷ್ಟಗಳೇ ಬರ್ತಾ ಇರುತ್ತೆ. ಸೊ ಅದಕ್ಕೆ ಅದರದೇ ಆದಂತಹ ಒಂದು ರೀತಿ ನೀತಿಗಳಿರುತ್ತೆ. ಸೊ ಹಿಂದೆ ಇರ್ತಿತ್ತು, ಈ ಒಂದು ಯಾವುದೇ ಒಂದು ಟೆಕ್ನಾಲಜಿ ಇರಲಿಲ್ಲ, ಸುಮ್ಮನೆ ಏನೋ ಕೆಲಸ ಮಾಡ್ತಿದ್ರು, ಅವ್ರಿಗೆ ಶಕ್ತಿ ಅನುಸಾರವಾಗಿ ಏನಿರ್ತಿತ್ತು ಅದನ್ನು ಬಂದು ದೀಪ ಹಚ್ತಾ ಇದ್ರು. ಸೊ ಕಾಲ ಬದಲಾವಣೆ ಆಗಿದೆ. ಸೊ ಎಲ್ಲರಿಗೂ ಕೂಡ ಒಂದು ತಕ್ಕ ಮಟ್ಟದಲ್ಲಿ ಇದ್ದೀವಿ. ನಾವು ಯಾವುದೇ ರೀತಿ ಖರ್ಚಾಗೋ ಅಂತಹ ರೆಮಿಡೀಸ್ನ ನಾನು ಹೇಳೋದೇ ಇಲ್ಲ. ಸೊ ಫಸ್ಟ್ನೇದಾಗಿ ನಾವು ಮನೆಯಲ್ಲಿ ಫಸ್ಟು ದೀಪವನ್ನು ಹೇಗಿರ್ಬೇಕಂತಂದರೆ 2ರಿಂದ 3 ಇಂಚ್ ಇರಬೇಕು. ಕಂಬಗಳು ಬರುತ್ತೆ ಗೊತ್ತಾ, ಆ ಕಂಬ ಈ ಒಂದು ಕಡ್ಡಿ ಥರ ಇರುತ್ತೆ. ಬತ್ತಿ, ಶುದ್ಧವಾದ ಬತ್ತಿನ ತಗೊಳ್ಳಿ. ಬತ್ತಿ ಆದಷ್ಟು ಈ ಸ್ಟೋರ್ಗಳಲ್ಲಿ ಸಿಗ್ತಕ್ಕಂತಹದನ್ನು ತಗೊಳ್ಬೇಡಿ. ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿ, ಆದಷ್ಟು ನೀವೇ ಹತ್ತಿನ ತೊಗೊಂಡು ಬಂದು ಬತ್ತಿನ ನೀವು ಮಾಡೋದ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮೊದಲನೇದಾಗಿ ನಾನು ಯಾವ ಎಣ್ಣೆಯನ್ನು ನಿಮ್ಮ ಮನೆಯಲ್ಲಿ ದೀಪಕ್ಕೆ ಹಚ್ಚಬಾರ್ದು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಒಂದು, ಕಾಮಾಕ್ಷಿ ದೀಪವನ್ನು ಹಚ್ಚಿ, ಮತ್ತು ಕಾಮಾಕ್ಷಿ ದೀಪವನ್ನು 2 ಹಚ್ಚಬಾರ್ದು, ದಾರಿದ್ರ್ಯ ಬರುತ್ತೆ. ಒಂದೇ ದೇವರಲ್ಲಿರ್ತಕ್ಕಂಥದ್ದನ್ನು ಒಂದೇ ಸಲ ಹಚ್ಚಬಾರ್ದು. 2 ದೀಪವನ್ನು 2ರಿಂದ 3 ಇಂಚು ಇರ್ತಕ್ಕಂತಹ ಡೈಲಿ ಯೂಸಸ್ ದೀಪ ಇರಲಿ. ಸೊ ನಿಮ್ಮನೆ ಕಾಮಾಕ್ಷಿ ದೀಪ ಇಲ್ಲ ಅಂತಂದರೆ ಶ್ರೇಷ್ಠವಾದದ್ದು ಮಣ್ಣಿನ ದೀಪವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಆ ದೀಪಕ್ಕೆ ಮೊದಲನೇದಾಗಿ ಸನ್ಫ್ಲವರ್ ಆಯಿಲ್ ಅಂತ ಬರುತ್ತೆ ಗೊತ್ತಾ, ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ರಿಫೈನ್ಡ್ ಆಯಿಲ್ ಆಗಿರ್ಬೋದು, ಕಡಲೆಕಾಯಿ ಎಣ್ಣೆ ಅಂತ ಬರುತ್ತೆ. ಸೊ ಈ ಸೂರ್ಯಕಾಂತಿ ಎಣ್ಣೆ, ಈ 3ನ್ನ ಹಚ್ಚಲೇಬೇಡಿ. ಹಚ್ಚೋದ್ರಿಂದ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ. ಪಾಮ್ ಆಯಿಲ್ ಎಣ್ಣೆ, ಈ ಸೂರ್ಯಕಾಂತಿ ಎಣ್ಣೆ, ರಿಫೈನ್ಡ್ ಅಂತ ಈ ಕಡಲೆಕಾಯಿ ಎಣ್ಣೆ ಅಂತ ಎಲ್ಲ ಬರುತ್ತೆ ಗೊತ್ತಾ, ಈ 3 ಎಣ್ಣೆನ ನೀವು ದಯವಿಟ್ಟು ಹಚ್ಚಬೇಡಿ. ಕಡಿಮೆ ದುಡ್ಡಲ್ಲಿ ಸಿಗ್ಬಿಡುತ್ತೆ. ಅಥವಾ ಸಾಕಷ್ಟು ಬಾರಿ ದೀಪ ಹಚ್ಚಲಿಕ್ಕೆ ಎಣ್ಣೆ ಇಲ್ಲ ಅಂತ ಹೇಳ್ಬಿಟ್ಟು ಅಡುಗೆಗೆ ಯೂಸ್ ಮಾಡ್ತಕ್ಕಂತಹ ಎಣ್ಣೆನ ನೀವು ದೀಪ ಆವತ್ತು ಎಣ್ಣೆ ಇಲ್ಲ ಅಂತಂದರೆ ದೀಪನೇ ಹಚ್ಚಬೇಡಿ, ಹಾಗೆ ಇದ್ಬಿಡಿ. ಬಟ್ ಇಂತಹ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಗ್ರೌಂಡೆಡ್ ಎಣ್ಣೆ ಆಗಿರ್ಬೋದು, ಸನ್ಫ್ಲವರ್ ಎಣ್ಣೆ ಆಗಿರ್ಬೋದು, ಈ ರೀತಿ ಎಣ್ಣೆಗಳನ್ನ ಹಚ್ಚೋದ್ರಿಂದ ನಿಮ್ಮ ಆರ್ಥಿಕ ವ್ಯವಸ್ಥೆ ಹದಗೆಡುತ್ತೆ. ಮನೆಯಲ್ಲಿ ಕಾಯಿಲೆಗಳಿಗೆ ಈಡಾಗ್ತೀರಾ. ಸೊ ಎಣ್ಣೆನ ಈ ರೀತಿನೇ ಹಚ್ಚಬೇಡಿ. ಸೊ ಯಾವ ಎಣ್ಣೆನ ಹಚ್ಚಬೇಕು ಅಂತ ಅಂದರೆ, ಸೊ ಈ ಮಲ್ಲಿಗೆ ಎಣ್ಣೆ ಬರುತ್ತೆ, ಅದನ್ನು ಸುಗಂಧದ ಎಣ್ಣೆ ಅಂತ ಕರೀತಾರೆ. ಸೊ ಶ್ರೀಗಂಧದ ಈ ಎಣ್ಣೆ ಬಿಟ್ಟರೆ ಶ್ರೀಗಂಧ ಎಣ್ಣೆ, ಚಮೇಲಿ ಎಣ್ಣೆ, ಇವೆಲ್ಲ ಸೇರಿ ಒಂದು ದೀಪಂ ಎಣ್ಣೆ ಅಂತ ಬರುತ್ತೆ. ಚಮೇಲಿ ಎಣ್ಣೆ ಅಥವಾ ಮಲ್ಲಿಗೆ ಎಣ್ಣೆ ಅಥವಾ ಸುಗಂಧದ ಎಣ್ಣೆ ನಿಮಗೆ ಆನ್ಲೈನಲ್ಲೆಲ್ಲ ಸಿಗ್ತಾ ಇರುತ್ತೆ. ಸಿಗಲಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿನಲ್ಲಿ ಸಾಧಾರಣವಾಗಿ ಸಿಗುತ್ತೆ, ಯಾಕಂದರೆ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಶ್ರೀಗಂಧದ ಎಣ್ಣೆ, ಮಲ್ಲಿಗೆ ಎಣ್ಣೆ ಮತ್ತು ಚಮೇಲಿ ದೀಪ, ಒಂದು ಸುಗಂಧದ ಎಣ್ಣೆ ಅಂತ ಬರುತ್ತೆ. ಸೊ ಈ ದೀಪಗಳನ್ನ ಹಚ್ಚೋದ್ರಿಂದ ಏನಾಗುತ್ತೆ, ಮನೆ ಶುದ್ಧಿ ಆಗುತ್ತೆ. ಆ್ಯಂಡ್ ಆ ದೀಪ ಹಚ್ತಾ ಇರಬೇಕಾದ್ರೇ ಈ ಶ್ರೀಗಂಧದ ಎಣ್ಣೆ ಇದೆ ಗೊತ್ತಾ, ಈ ಮಲ್ಲಿಗೆ ಎಣ್ಣೆ, ಈ ಎಣ್ಣೆನ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಆ ಎಣ್ಣೆ ಒಳಗಡೆ 2 ಡ್ರಾಪ್, ಸಿರಸಲ್ಲಿ 2 ಡ್ರಾಪ್ ಬರುತ್ತೆ ಗೊತ್ತಾ, ಆ ರೀತಿ 2 ಡ್ರಾಪ್ ಹಾಕಿ ದೀಪ ಹಚ್ಚೋದ್ರಿಂದ ನಿಮ್ಮ ಆರೋಗ್ಯ ಹದಗೆಡಲ್ಲ. ಆ್ಯಂಡ್ ಆರ್ಥಿಕವಾಗಿ ತುಂಬಾ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತೀರಾ.
ಸೊ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ, ನಾನು ಈಗ ಹೇಳಿರ್ತಕ್ಕಂತಹ 3 ಎಣ್ಣೆನ ಬಿಟ್ಟು ನೀವು ಡೈಲಿ ಯೂಸ್ಗೆ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಆ ಎಣ್ಣೆ ಒಳಗಡೆ 2 ಡ್ರಾಪ್ ಎಣ್ಣೆನ, ಸುಗಂಧದ ಎಣ್ಣೆ, ಮಲ್ಲಿಗೆ ಎಣ್ಣೆ, ಈ ಎಣ್ಣೆನ ಶ್ರೀಗಂಧದ ಎಣ್ಣೆ, ಈ ಎಣ್ಣೆನ ಈ 3ರಲ್ಲಿ ಯಾವುದಾದ್ರೂ ಒಂದು ಎಣ್ಣೆನ 2 ಡ್ರಾಪ್ ಹಾಕೋದ್ರಿಂದ ತುಂಬಾ ನೆಮ್ಮದಿಯಾಗಿರ್ತೀರಾ. ಆ್ಯಂಡ್ ತುಂಬಾ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ, ತುಂಬಾ ಒಂದು ಒಳ್ಳೆ ಒಂದು ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ. ಸೊ ಇನ್ನು ಇದು ಬಿಟ್ಟರೆ ಕೊಬ್ಬರಿ ಎಣ್ಣೆ, ಈ ದೃಷ್ಟಿ ಇರ್ತಕ್ಕಂಥದ್ದು, ಮಾಟ ಮಂತ್ರ ಮಾಡಿಸಿರ್ತಾರೆ ನೋಡಿ, ಅದಕ್ಕೆ ಈ ಕೊಬ್ಬರಿ ಎಣ್ಣೆನ ಶುದ್ಧವಾಗಿ, ಕೊಬ್ಬರಿ ಎಣ್ಣೆ ಅಂತ ಬಂತು ಅಂತಂದರೆ ಅದನ್ನು ಹೇಳೋದು ಮರೆತೆ, ಈ ಪ್ಯಾರಾಚೂಟ್ ಅಂತ ಬರುತ್ತೆ ಗೊತ್ತಾ, ಅದನ್ನು ಅದು ಹೇರ್ಗೆ ಮಾತ್ರ ಯೂಸ್ ಆಗ್ತಕ್ಕಂಥದ್ದು. ಗಾಣದಿಂದ ಶುದ್ಧವಾದಂತಹ ಕೊಬ್ಬರಿನ ತೆಗೆದು ಗಾಣದಿಂದ ತೆಗೆದಿರ್ತಾರಲ್ಲ ಆ ಕೊಬ್ಬರಿ ಎಣ್ಣೆನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಈ ನಿಮ್ಮ ಹಣಕಾಸನ್ನು ಬಿಲ್ಡ್ ಆಗಬೇಕು, ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇರಬಾರ್ದು ಅಂತಂದರೆ ತುಪ್ಪದ ದೀಪವನ್ನು ಹಚ್ಚಿ, ತುಪ್ಪದ ದೀಪನ ಹಚ್ಚಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನೋರು ನಾನು ಹೇಳ್ತಕ್ಕಂಥ ಶ್ರೀಗಂಧ ಎಣ್ಣೆ, ಮಲ್ಲಿಗೆ ಎಣ್ಣೆ ಆಗಿರ್ಬೋದು, ಈ ಎಣ್ಣೆಗಳನ್ನ 2 ಡ್ರಾಪ್ನ ಹಾಕೋದ್ರಿಂದ ನಿಮ್ಮ ವೆಲ್ತ್ ಬಿಲ್ಡಿಂಗ್ಗೆ ಸಹಾಯ ಆಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಈ ಮಲ್ಲಿಗೆ ಎಣ್ಣೆ ನೀವು ಹಚ್ಚೋದ್ರಿಂದ ಈ ಹನುಮಾನ್ ಚಾಲೀಸ್ ಓದ್ತೀವಲ್ಲ ಅಷ್ಟೇ ಒಂದು ಶ್ರೇಷ್ಠ, ಅದನ್ನು ನಾವು ಪಡ್ಕೊಂಡಷ್ಟೇ ಒಂದು ಶ್ರೇಷ್ಠ ಆಗುತ್ತೆ. ಈ ಕಾಯಿಲೆ ಅವಾಗವಾಗ ಹುಷಾರು ತಪ್ತಾ ಇರೋದು ಮತ್ತು ಆರೋಗ್ಯ ಹದಗೆಡ್ತಾ ಇರೋದು, ಇಂಥ ಸಮಯದಲ್ಲಿ ನೀವು ಸಾಸಿವೆ ಎಣ್ಣೆಯನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಎಳ್ಳೆಣ್ಣೆ, ಇದು ಒಂದು ಕಷ್ಟ ಸುಖಕ್ಕಾಗಿರ್ಬೋದು, ಈ ಎಳ್ಳೆಣ್ಣೆ ಹಚ್ಚೋದ್ರಿಂದ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಎಳ್ಳೆಣ್ಣೆ ಹಚ್ಚಬಾರ್ದು ಅಂತ. ಈ ಕಷ್ಟ ಬರ್ತಾ ಇರುತ್ತೆ, ಈ ನೆಮ್ಮದಿನೇ ಇರಲ್ಲ, ಅವಾಗವಾಗ ದುಡ್ಡಿನ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಖಂಡಿತವಾಗಿಯೂ ಕೂಡ ಈ ಎಳ್ಳೆಣ್ಣೆನ ಹಚ್ಚಬಹುದು. ಸೊ ಈ ಬೆಲ್ಲದ ದೀಪ ಆಗಿರ್ಬೋದು, ಬೆಟ್ಟದ ನೆಲ್ಲಿಕಾಯಿ ದೀಪ ಆಗಿರ್ಬೋದು, ಈ ಕಾರ್ತಿಕ ಮಾಸದಲ್ಲಿ ಈಗ ಒಂದು ನೆಲ್ಲಿಕಾಯಿ ದೀಪ ಆಗಿರ್ಬೋದು, ಮತ್ತು ಬೂದ್ಗುಂಬಳಕಾಯಿ ದೀಪ ಆಗಿರ್ಬೋದು, ಇದರದ್ದೆಲ್ಲ ಬಹಳ ಶ್ರೇಷ್ಠ ಇದೆ. ಆ ಮಾಸದಲ್ಲೇ, ಆ ಮಾಸ ಬಿಟ್ಟು ಬೇರೆ ಮಾಸದಲ್ಲೂ ಹಚ್ಬೋದು ಅಂದರೆ ಖಂಡಿತವಾಗಿಯೂ ಹಚ್ಬೋದು. ಬಟ್ ಆ ಮಾಸದಲ್ಲಿ ಏನೇನ ಹಚ್ಚಬೇಕು ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಬರುತ್ತೆ. ಮತ್ತು ಈ ಅರಳಿ ಮರಕ್ಕೆ 9 ಸುತ್ತು ಬರೋದ್ರಿಂದ ಯಾರು ಲಗ್ನ ಆಗಿರಲ್ಲ ಆ್ಯಂಡ್ ಅವರಿಗೆ ಈ ಧನುರ್ಮಾಸದಲ್ಲಿ ಆದಷ್ಟು ತಿಂಗಳೆಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಆಗಲಿಲ್ಲ ಅಂದವರು 9 ದಿನ ಬೆಳಗ್ಗೆ 5ರಿಂದ 6 ಗಂಟೆ ಒಳಗಡೆ 9 ದೀಪ ಹಚ್ಚಿ 9 ಸುತ್ತು ಬರೋದ್ರಿಂದ ತುಂಬ ಶ್ರೇಷ್ಠವಾದಂತಹ ಅಭಿವೃದ್ಧಿಯನ್ನು, ಕಂಕಣ ಭಾಗ್ಯ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾ ಹೇಳ್ತಕ್ಕಂತಹ ಈ ಶ್ರೀಗಂಧದ ಎಣ್ಣೆ, ಮಲ್ಲಿಗೆ ಎಣ್ಣೆ, ಸುಗಂಧದ ಎಣ್ಣೆ, ಈ ಎಣ್ಣೆಯನ್ನು ನೀವು ಹಚ್ತಕ್ಕಂತಹ ದೀಪದಲ್ಲಿ ಕೊಬ್ಬರಿ ಎಣ್ಣೆ ಹಚ್ತೀರಾ ಅಥವಾ ಎಳ್ಳೆಣ್ಣೆ ಹಚ್ತೀರಾ ಅಥವಾ ದೀಪ ಹಚ್ತೀರಾ, ಯಾವುದೇ ಒಂದು ಎಣ್ಣೆನ ಬಿಟ್ಟು ದೀಪ ಹಚ್ಚುವಾಗ ಈ ಶ್ರೀಗಂಧದ ಎಣ್ಣೆ, ಮಲ್ಲಿಗೆ ಎಣ್ಣೆ, ಈ 2 ಡ್ರಾಪು ಹಚ್ಚೋದ್ರಿಂದ ಆ ದೀಪ ಹಚ್ಚುವಾಗಲೇ ಆ ಒಂದು ಸುಗಂಧ ಎಷ್ಟು ಆನಂದ, ಒಂದು ಎನರ್ಜಿನ ವೈಬ್ ಕ್ರಿಯೇಟ್ ಮಾಡಿರುತ್ತೆ ಅಲ್ವಾ. ಸೊ ಹಾಗಾಗಿ ಕೆಲವರು ಹೇಳ್ತಾ ಇರ್ತಾರೆ ಎಳ್ಳೆಣ್ಣೆನ ಹಚ್ಚಬಾರ್ದು ಅಂತ. ಖಂಡಿತವಾಗಿಯೂ ಕೂಡ ಈ ಎಳ್ಳೆಣ್ಣೆನೆ ಅಂದ್ರೇ ಶನಿಗೆ ಸಂಬಂಧಪಟ್ಟಂಥದ್ದು. ಸೊ ಅದನ್ನು ಹಚ್ಚೋದ್ರಿಂದ ನಿಜವಾಗ್ಲೂ ಕೂಡ ಎಲ್ಲ ವೈಬ್ನ, ನಿಮ್ಮ ಎನರ್ಜಿನ ನಿಮಗೆ ನೀವು ತೊಗೊಳ್ಬಹುದು. ಸೊ ಈ ಕೊಬ್ಬರಿ ಎಣ್ಣೆ ಅಂತ ಬಂದಾಗ ಅಂಗಡಿನಲ್ಲಿ ಸಿಗ್ತಕ್ಕಂತಹ ಈ ಪ್ಯಾರಾಚೂಟ್ ಆಗಿರ್ಬೋದು, ಇಂತಹ ಎಣ್ಣೆನ ಹಚ್ಚಬೇಡಿ. ಸಾಧ್ಯವಾದಷ್ಟು ಗಾಣದಿಂದ ತಂದಿರ್ತಾರಲ್ಲ, ಸೊ ಕೊಬ್ಬರಿ ಆ ಎಣ್ಣೆನ ಹಚ್ಚಿ. ಸೊ ಇಷ್ಟು ನಾನು ಹೇಳ್ತಕ್ಕಂಥ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಸನ್ಫ್ಲವರ್ ಆಗಿರ್ಬೋದು, ಸೊ ರಿಫೈನ್ಡ್ ಆಗಿರ್ಬೋದು, ಗ್ರೌಂಡರ್ ಆಗಿರ್ಬೋದು, ಈ ಎಣ್ಣೆನ ಬಿಟ್ಟು ಈ ಸಾಸಿವೆ ಎಣ್ಣೆ ಆಗಿರ್ಬೋದು, ಎಳ್ಳೆಣ್ಣೆ ಆಗಿರ್ಬೋದು, ತುಪ್ಪದ ದೀಪ ಆಗಿರ್ಬೋದು, ಮಲ್ಲಿಗೆ ಎಣ್ಣೆ, ಶ್ರೀಗಂಧದ ಎಣ್ಣೆ 2 ಡ್ರಾಪನ್ನು ಹಚ್ತಾ ಬಂದರೆ ಖಂಡಿತವಾಗಿಯೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ನ ಕಾಣಿಸ್ತೀರಾ. ಸೊ ಈ ಬತ್ತಿ ಅನ್ನೋ ವಿಚಾರಕ್ಕೆ ಬಂದರೆ ಕೆಲವರು ನನ್ನನ್ನು ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಈ ಬತ್ತಿ ಹಾಕಿರ್ತಾರಲ್ಲ ಆ ದೀಪದ ಸುತ್ತ ಸುಟ್ಟೋಗಿ ಒಂಥರ ಕಪ್ಪಗಾಗಿರುತ್ತೆ, ಪೂರ್ತಿ ದೀಪನೇ ಉರಿದೋಗಿರುತ್ತೆ. ಆ ರೀತಿ ಏನು ಅಂತ ಅಂದರೆ ತಿಳ್ಕೊಬಿಡಿ, ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಏನೋ ಒಂದು ಕೆಟ್ಟದಾಗುತ್ತೆ ಅಥವಾ ಏನೋ ಒಂದು ಕಷ್ಟ ಬರುತ್ತೆ ಅಂತ. ಸೊ ಆದಷ್ಟು ಒಂದು ಶುದ್ಧವಾದಂತಹ ಬತ್ತಿನ ನೀವೇ ಸ್ವತಃ ಹತ್ತಿಯಿಂದ ಮಾಡಬೇಕು ಅಥವಾ ಗ್ರಂಥಿಕೆ ಅಂಗಡಿನಲ್ಲಿ ಹತ್ತಿಯಿಂದ ಮಾಡಿ ಚೆನ್ನಾಗಿ ಆ ಎಣ್ಣೆಯಿಂದ ಅದ್ದಿ ತುದಿನ ಸ್ವಲ್ಪ ಶಾರ್ಪ್ ಮಾಡಿ ದೀಪ ಹಚ್ಚೋದ್ರಿಂದ ಆದಷ್ಟು ನೀಟಾಗಿರುತ್ತೆ ಆ್ಯಂಡ್ ಆದಷ್ಟು ಒಳ್ಳೆ ನೆಗೆಟಿವಿಟಿ ಎನರ್ಜಿನ ಹಾಕಿ ಒಳ್ಳೆ ಎನರ್ಜಿನ ಕೊಡುತ್ತೆ. ದೀಪವನ್ನು ನೀಟಾಗಿ ಇಟ್ಕೊಳ್ಳಿ, ಶುದ್ಧಿಯಾಗಿಟ್ಕೊಳ್ಳಿ, ಮತ್ತು ಆ ಶಾರ್ಪನ್ನು ತುದಿನ ನೀಟಾಗಿ ಮಾಡಿ ದೀಪ ಹಚ್ಚಿ. ಸೊ ಯಾಕಂದರೆ ಎಣ್ಣೆಯಿಂದ ಬತ್ತಿ ಒಂದು ದೀಪ ಆಗಬೇಕು, ಆ ಬತ್ತಿನೇ ಸುಟ್ಟು ಕರಕಲಾಗಬಾರ್ದು. ಸೊ ಹಾಗಾಗಿ ಒಳ್ಳೊಳ್ಳೆ ಇನ್ನು ಸಾಕಷ್ಟು ವೀಡಿಯೋಸ್ಗಳನ್ನಾಗಿರ್ಬೋದು, ಈ ಕುಂಬಳಕಾಯಿ ದೀಪ, ಬೆಲ್ಲದ ದೀಪ, ಕಾಮಾಕ್ಷಿ ದೀಪ, ಉಪ್ಪಿನ ದೀಪ, ಕುಬೇರನ ದೀಪ, ಆದಷ್ಟು ಒಂದೊಂದಾಗಿ ತಾಳ್ಮೆಯಿಂದ ಇರಿ. ನಿಮಗೆ ಕಾಮಾಕ್ಷಿ ದೀಪ ಮನೆಯಲ್ಲಿ 3 ದೀಪ ಹಚ್ಚಿ, ಆ್ಯಕ್ಚುಲಿ 2 ದೀಪ, ನಮಗೆ 2 ದೀಪ ಹಚ್ಚೋಕ್ಕಾಗುತ್ತಾ, 2 ದೀಪ ಹಚ್ಚಿ. ಒಂದು ಕಾಮಾಕ್ಷಿ ದೀಪ ಇರಬೇಕು, ಕಂಬದ ಥರ 2 ಇಂಚು ಅಥವಾ 3 ಇಂಚು ಒಳಗಡೆ 2 ಕಂಬ ದೀಪಗಳಿರಬೇಕು.
ಸೊ ಕಾಮಾಕ್ಷಿ ದೀಪ ಹಚ್ಚಲಿಕ್ಕಾಗಲ್ಲ ಅಂದರೆ ತುಂಬ ಶ್ರೇಷ್ಠವಾದಂತಹದ್ದು ಮಣ್ಣಿನ ದೀಪ. ನನಗೆ ಇದ್ಯಾವುದು ಹಚ್ಚಕ್ಕಾಗಲ್ಲ ಅಂತಂದರೆ 2 ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಸೊ ಕಾಮಾಕ್ಷಿ ದೀಪನ ಒಂದೇ ಹಚ್ಚಿ ಅಂತ ಹೇಳ್ತಾ, ಇಷ್ಟು ನಿಮಗೆ ಹೆಲ್ಪ್ ಆಯಿತು ಅಂತ ನಾನು ಅಂದ್ಕೊಳ್ತಾ ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಫಿನಾನ್ಷಿಯಲ್ ಹೇಗಿರ್ಬೋದು, ಯಾವುದೇ ಈ ದೀಪದ ಬಗ್ಗೆ ವಿಡಿಯೋ ಎಪಿಸೋಡ್ನಲ್ಲಿ ಬರ್ತೀನಿ. ಅಲ್ಲಿವರೆಗೂ ಕೂಡ ನಮಸ್ಕಾರ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಶುಭ ದಿನ.